L&T ಸಂಸ್ಥೆ ಕಲಬುರಗಿ ನಗರದಲ್ಲಿ ಕೈಗೆತ್ತಿಕೊಂಡಿರುವ ಕಾಮಗಾರಿ ಸಮರ್ಪಕವಾಗಿ ನಿರ್ವಹಿಸಿದ ಬಗ್ಗೆ ವ್ಯಾಪಕ ದೂರುಗಳು ಬಂದಿರುವ ಹಿನ್ನೆಲೆಯಲ್ಲಿ ಶೀಘ್ರ ರಾಜ್ಯ ವಿಧಾನಸಭೆಯ ತುರ್ತು ಕ್ರಮ ಜರುಗಿಸಲಾಗುವುದು ಎಂದು ಕಲಬುರಗಿ ಜಿಲ್ಲಾ ಉಸ್ತುವಾರಿ ಸಚಿವ ಪ್ರಿಯಾಂಕ್ ಖರ್ಗೆ ಹೇಳಿದರು. ಕಲಬುರಗಿ ನಗರದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡುತ್ತಾ ಶುಕ್ರವಾರ ಬೆಂಗಳೂರಿನಲ್ಲಿ ರಾಜ್ಯ ಮುಖ್ಯ ಕಾರ್ಯದರ್ಶಿಗಳ ಮಟ್ಟದಲ್ಲಿ ಮುಖ್ಯಮಂತ್ರಿ ಸಭೆ ನಡೆಸಿ ಕಂಪನಿಯ ವ್ಯವಸ್ಥಾಪಕ ನಿರ್ದೇಶಕರೊಂದಿಗೆ ಚರ್ಚಿಸಿದ್ದು, ಸಚಿವ ಸಂಪುಟ ಸಭೆಯಲ್ಲಿ ಈ ಬಗ್ಗೆ ಸಮಗ್ರ ಚರ್ಚೆ ಕೈಗೊಂಡು ಮುಂದಿನ ಕ್ರಮ ಕೈಗೊಳ್ಳಲು ಸೂಚಿಸಿದ್ದಾರೆ ಎಂದರು. ಕಲಬುರಗಿ ನಡೆದ ಕುಡಿಯುವ ನೀರು ಪೂರೈಕೆ ಮಾಡುವ ಕಾಮಗಾರಿ ಗುತ್ತಿಗೆ ತೆಗೆದುಕೊಂಡಿರುವ L&T ಕಂಪನಿ ಹಲವಾರು ಕಡೆ ಭೂಮಿ ಅಗೆದು ವೈಜ್ಞಾನಿಕವಾಗಿ ಮುಚ್ಚದೇ ಬಿಟ್ಟಿರುವ ಬಗ್ಗೆ ಪತ್ರಕರ್ತರು ಸಚಿವರ ಗಮನಕ್ಕೆ ತಂದಾಗ ಉತ್ತರಿಸಿದ ಸಚಿವರು, ಈಗಾಗಲೇ ಜಿಲ್ಲಾ ಮಟ್ಟದ ಸಭೆಯಲ್ಲಿ ಎಚ್ಚರಿಕೆ ನೀಡಲಾಗಿದೆ, ಆದರೂ ಕೆಲವು ಕಡೆ ಲೋಪಗಳು ಕಂಡು ಬಂದಿರುವುದರಿಂದ ಕಂಪನಿಯ ವ್ಯವಸ್ಥಾಪಕ ನಿರ್ದೇಶಕರನ್ನು ದೆಹಲಿಯಿಂದ ಕರೆಸಿ ಚರ್ಚೆ ನಡೆಸಲಾಗಿದೆ ಎಂದರು. ಅವರು ಲೀಗಲ್ ಆ್ಯಕ್ಷನ್ ತಗೋತೀನಿ ಅಂತ ನಾನು ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ನಾನು ಮನವಿ ಮಾಡಿದಾಗ ಮುಖ್ಯಮಂತ್ರಿಗಳು ಇಲ್ಲ, ಇದು ಮೂರು ಭಾಳ ಇಂಪಾರ್ಟೆಂಟ್ ಪ್ರಾಜೆಕ್ಟ್ಸ್ ಇದೆ ಸಿಟಿಗೋಸ್ಕರ, ಸೊ ಆದ್ದರಿಂದ ನಾವು ಅವರಿಗೆ ಕರೆಸಿ ಮಾತಾಡೋಣ ಅಂದ್ಬಿಟ್ಟು ನಿನ್ನೆ ಚೀಫ್ ಸೆಕ್ರೆಟರಿ ಲೆವೆಲಲ್ಲಿ ದಿಲ್ಲಿಯಿಂದ ಅವ್ರ MDಗೆ ಕರೆಸಿ, ವೈಸ್ ಪ್ರೆಸಿಡೆಂಟಿಗೆ ಕರೆಸಿ ಈಗಾಗಲೇ ಚರ್ಚೆ ಆಗಿದೆ. ನಿನ್ನೆ ಕೂಡ ನಾನು ಕೂಡ ನಮ್ಮ KUIDFC MD ಲಕ್ಷ್ಮೀಕಾಂತ್ ಅವ್ರ ಜೊತೆ ನಾನು ಸಂಪೂರ್ಣವಾಗಿ ಚರ್ಚೆ ಮಾಡಿ ನಿನ್ನೆ ಈಗಲೂ ಕೂಡ ಚೀಫ್ ಸೆಕ್ರೆಟರಿ ಅವರ ಮಾತಾಡಿ ಏನಾಗಿದೆ ಅಂತ ಕೇಳಿದ್ದಾರೆ. ಸೊ ಅವರು ಒಂದು ಪ್ರೊಸೀಡಿಂಗ್ಸ್ ಡ್ರಾಫ್ಟ್ ಮಾಡಿ ಕ್ಯಾಬಿನೆಟಿಗೆ ತರ್ತಾರೆ. ಅದಾದಮೇಲೆ ನಾವು ಲೀಗಲ್ ಆ್ಯಕ್ಷನ್ ತೊಗೋಬೇಕಾ ಇಲ್ಲ L&T ಅವ್ರ ವಿರುದ್ಧ ಇಲ್ಲಿ ಕಲಬುರಗಿನಲ್ಲಿ ಅಂತ ನಾವು ವಿಚಾರ ಮಾಡ್ತೀವಿ. ಅದು ಮಾಹಿತಿಗೆ ಸರ್, ಈಗ ಆಲ್ಮೋಸ್ಟ್ ರಸ್ತೆಗಳು ಆಗದೆ ಭಾಳ ಕಡಿಮೆ ಆಗ್ತಾ ಇದೆ ಅಂತ L&T ಕೆದರಿರೋ ಎಲ್ಲ ರಸ್ತೆಗಳು ಈಗ ಇಲ್ಲೇನ ಅದಕ್ಕೆ ನಾವು ನಿಮ್ಮ ನೆನಪಿದ್ರೆ ಇದ್ರ ಬಗ್ಗೆ 2 ಸರಿ ನಾನೇ ಮೀಟಿಂಗ್ ಮಾಡಿರೋದು. ಹೋದ ಬಾರಿ ಕೂಡ ನಾವು ಅವ್ರಿಗೆ ವಾರ್ನಿಂಗ್ ಕೊಟ್ಟಿದ್ವಿ, ನೀವು ಸುಧಾರಣೆ ಮಾಡ್ಕೊಂಡಿಲ್ಲ ಅಂದರೆ ನಿಮ್ಮ ಮೇಲೆ ಕಾನೂನು ಕ್ರಮ ತಗೋಬೇಕಾಗುತ್ತೆ ಅಂತ. ಅದೇ ನಿನ್ನೆ CS ಲೆವೆಲಲ್ಲಿ ಮೀಟಿಂಗ್ ಆಗಿದೆ. ಈಗ ಅದಾದಮೇಲೆ ಅವ್ರು ಮಾಡಿಲ್ಲ ಅಂದರೆ ಐ ವಿಲ್ ಟೇಕ್ ಲೀಗಲ್ ಆ್ಯಕ್ಷನ್. ಅದಕ್ಕೆ ಲಾಸ್ಟ್ 4 ಮಂತ್ಸ್ ಅಂತೂ ಏನಾಗಿಲ್ಲ. ಅದ್ರ ಹಿಂದೆನೇ ನಾವು ಪ್ರಯತ್ನ ಮಾಡಿ ಅವರು ಇಲ್ಲಿ 2 ಸಾವು ಕೂಡ ಆಗಿತ್ತು ತಮ್ಗೆ ಗೊತ್ತಿರೋ ಹಾಗೆ. ಅದು ಅವಾಗಲೂ ಕೂಡ ನಾವು ಇದು ಮಾಡಿದ್ವಿ. ಈಗ ನಮಗೆ ಇವರಿಗೆ ತೆಗೆಯೋದು ಭಾಳ ಈಸಿ, ಅದು ಏನು ನೀಜರ್ ರಿಯಾಕ್ಷನ್ ಅದು. ಬಟ್ ಆದರೆ ಅದಾದಮೇಲೆ ನಾವು ಹೇಗೆ ಇದನ್ನು ಮುಂದುವರಿಸೋದು, ಎಸ್ಪೆಷಲಿ ಆಯಿತು ರೋಡ್ ಕೆದರೋದು ಬಿಡೋದು ಅದು ನಾವು ತುಂಬೋದು, ಬಟ್ ಸರಬರಾಜು ಮಾಡೋದು ಅದು ದಟ್ ಈಸ್ ದ ಮೋಸ್ಟ್ ಇಂಪಾರ್ಟೆಂಟ್. ನಾವು ಸ್ವಲ್ಪ ತ್ರಿಶಂಕು ಪರಿಸ್ಥಿತಿನಲ್ಲಿ ಇದ್ದೀವಿ ಅವರಿಗೆ ಕಾಂಟ್ರಾಕ್ಟನ್ನು ಕೊಟ್ಬಿಟ್ಟು. ಸೊ ಆದ್ದರಿಂದ ಸ್ವಲ್ಪ ಟೈಮ್ ಕೊಡಿ, ವಿ ವಿಲ್ ಇದನ್ನು ಸಂಪೂರ್ಣವಾದಂಥ ಏನೋ ವೈಜ್ಞಾನಿಕವಾಗಿ ನಿರ್ವಹಣೆ ಮಾಡುವಂಥ ನಿಟ್ಟಿನಲ್ಲಿ ನಾವು ಕ್ರಮ ವಹಿಸ್ತೀವಿ. ನಾವು ಎಲ್ಲರೂ ನೀವೇ ಮಾಡೋಕ್ಕಾಗಲ್ಲ, ಅಟ್ಲೀಸ್ಟ್ ಅವ್ರು ಎಲ್ಲಿ ಕಾಮಗಾರಿ ಮಾಡ್ತಾರೆ ರಸ್ತೆಗಳು ಆಗಿದೆಯಾ ಇಲ್ಲ ಅಂತ ಯಾಕೆ ಆಫೀಸರ್ಸ್ ವಿ ಹ್ಯಾವ್ ಟೇಕನ್ ಕಂಪ್ಲೀಟ್ ಸ್ಟಾಕ್ ಆಫ್ ಸಿಚುವೇಶನ್ನು. ಅವರಿಗೆ ನಾವು ಇದು ಈಗ ನೋಡಿ ಒಂದೇ ಅರ್ಥ ಮಾಡ್ಕೊಳ್ಳಿ, ನೀವು ಹೇಳೋದು ಒಪ್ತೀನಿ, ಎಲ್ಲ ಕಡೆ ತೋಡಿದೆ ಈ ಅದು ಮತ್ತು JJM ನಾವು ಬದನಾಮ ಆಗ್ತಾ ಇರೋದೇ ಏನೋ ರೋಡ್ಗಳನ್ನು ನಾವು ಹೊಡೆದಿದ್ದಕ್ಕೆ. ಇದು ಈಗ ಎಕ್ಸಾಂಪಲ್ ಒಂದು JJMನಲ್ಲಿ ಒಂದು ಉದಾಹರಣೆ ಕೊಡ್ತೀನಿ ನೋಡಿ. ಈಗ ನಮಗೆ ಏನಿಲ್ಲ ಅಂದರೂ 18 ತಿಂಗಳು ಮಿನಿಮಮ್ ಬೇಕು. ಯಾಕಂದರೆ ಫಸ್ಟು ನಾವು ಸೋರ್ಸ್ ಹುಡುಕ್ಬೇಕು, ಸೋರ್ಸ್ ಆದಮೇಲೆ ಪೈಪ್ಲೈನ್ ಲೈನ್ ಮಾಡಬೇಕು, ಪೈಪ್ಲೈನ್ ಲೈನ್ ಮಾನ್ಸೂನಿಗೆ ಕಾಯ್ಬೇಕು. ನಾವು ಒಂದು ಮಳೆಗಾಲ ಆದಮೇಲೆ ಅದು ನೀರು ಸರಬರಾಜು ಆಗ್ತಾ ಇದೆಯಾ ಎಲ್ಲ ಸರಿಯಾಗಿ ನೋಡಬೇಕು, ಲೀಕ್ ಆಗ್ತಾ ಇದೆಯಾ ಎಲ್ಲ ನೋಡಬೇಕು, ಲೀಕ್ ಆಗ್ತಾಯಿದ್ರೆ ಅದು ಮತ್ತೆ ದುರಸ್ತಿ ಮಾಡಬೇಕು, ಅದಾದಮೇಲೆ ಅದು ಮುಚ್ಚಬೇಕು. ಸೊ ಏನಿಲ್ಲ ಅಂದ್ರೂ ಒಂದೊಂದು ಲೈನಿಗೆ ಮಿನಿಮಮ್ 18 to 24 ಮಂತ್ಸ್ ಆಗೋದು ಸಹಜ, ಅಟ್ಲೀಸ್ಟ್ 1 ಮಾನ್ಸೂನ್ ಸೈಕಲ್. BM Max ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಕಲಬುರಗಿ. ಎಲ್ಲ ರೋಗಕ್ಕೆ BM Max ಆಸ್ಪತ್ರೆ ಮದ್ದು. ಖ್ಯಾತ ಅನುಭವಿ ವೈದ್ಯರ ತಂಡದಿಂದ ಪ್ರಾರಂಭಿಸಿರುವ BM Max ಆಸ್ಪತ್ರೆಯಲ್ಲಿ ದಿನದ 24 ಗಂಟೆ ಎಮರ್ಜೆನ್ಸಿ ಟ್ರಾಮಾ ಚಿಕಿತ್ಸೆ. BM Max ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿರುವ ಸೌಲಭ್ಯಗಳು: ಮೇಜರ್ ಆಪರೇಷನ್ ಥಿಯೇಟರ್, ಮೈನರ್ ಆಪರೇಷನ್ ಥಿಯೇಟರ್, ನ್ಯೂರೋ ಸರ್ಜರಿ, ಲ್ಯಾಪ್ರೋಸ್ಕೋಪಿ ಸರ್ಜರಿ, ವ್ಯಾಕ್ಸ್ಯುಲರ್ ಸರ್ಜರಿ, ಪ್ಲಾಸ್ಟಿಕ್ ಸರ್ಜರಿ, ಕಾರ್ಡಿಯಾಲಜಿ, ಆನ್ಕಾಲಜಿ, ನ್ಯೂರಾಲಜಿ, ಯೂರಾಲಜಿ, ನೆಫ್ರಾಲಜಿ, ಗ್ಯಾಸ್ಟ್ರಾಲಜಿ, ಪೀಡಿಯಾಟ್ರಿಕ್ ಸರ್ಜರಿ, ಆರ್ಥೋಪೆಟಿಕ್ ಅಂಡ್ ಟ್ರಾಮಾ, ಜನರಲ್ ಸರ್ಜರಿ, ಜನರಲ್ ಮೆಡಿಸಿನ್, ಗೈನಕಾಲಜಿ, ಅನಾಸ್ಥೇಷಿಯಾ ಅಂಡ್ ಕ್ರಿಟಿಕಲ್ ಕೇರ್, ರೆಮಟೋಲಜಿ, ENT, ರೆಮಟೋಲಜಿ, ಸೈಕಿಯಾಟ್ರಿಸ್ಟ್, AC ಅಂಡ್ ನಾನ್ AC, ಡಿಲೆಕ್ಸ್ ರೂಮ್, ಸೆಮಿ ಸ್ಪೆಷಲ್ ರೂಮ್ಸ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ BM Max ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ, ರಿಂಗ್ ರಸ್ತೆ, ಹಗರ್ಗಾ ಕ್ರಾಸ್, ಕಲಬುರಗಿ. ಫೋನ್ ನಂಬರ್ 7090041785.